ಮತ್ತೊಂದು ಕಡೆ ನೀಟ್ ಪರೀಕ್ಷೆ ವಿಚಾರದಲ್ಲಿ ನೀಟ್ ಎಕ್ಸಾಮ್ನ ರಾಜ್ಯಗಳ ಕಂಟ್ರೋಲ್ಗೆ ಕೊಡಲಿ ಅಂತ ಕೇಂದ್ರ ಸರ್ಕಾರಕ್ಕೆ ಸಚಿವ ಎಂಸಿ ಸುಧಾಕರ್ ಒತ್ತಾಯವನ್ನು ಮಾಡಿದ್ದಾರೆ. ನೀಟ್ ಎಕ್ಸಾಮ್ನ ರಾಜ್ಯಗಳ ಕಂಟ್ರೋಲ್ಗೆ ಕೊಡಲಿ. ನೀಟ್ ಅಕ್ರಮಕ್ಕೆ ಕೇಂದ್ರವೇ ಹೊಣೆ ಅಂತ ಗುಡುಗಿದ್ದಾರೆ. ರಾಜ್ಯಗಳ ನೀಟ್ ಎಕ್ಸಾಮ್ ಅನ್ನು ನಡೆಸುವಂತಾಗಲಿ. ರಾಜ್ಯಗಳ ನಿಯಂತ್ರಣಕ್ಕೆ ಬಂದ್ರೆ ಅಕ್ರಮವಾಗೋದಿಲ್ಲ ಅನ್ನೋದು ಎಂಸಿ ಸುಧಾಕರ್ ಅವರ ಮಾತು. ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ರಾಜ್ಯಗಳ ನಿಯಂತ್ರಣಕ್ಕೆ ಬಂದ್ರೆ ಅಕ್ರಮ ನಡೆಯೋದಿಲ್ಲ ನೀಟ್ ಪರೀಕ್ಷೆಯಲ್ಲಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ನೀಟ್ ಎಕ್ಸಾಮ್ನ ರಾಜ್ಯಗಳ ಕಂಟ್ರೋಲ್ಗೆ ಕೊಟ್ರೆ ಅಕ್ರಮ ಆಗೋದಿಲ್ಲ ಅನ್ನುವಂಥದ್ದು ಅವರ ಮಾತು. ಇನ್ನು ಈ ಬಗ್ಗೆ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಜೊತೆ ನಮ್ಮ ಪ್ರತಿನಿಧಿ ಮಾರುತಿ ನಡೆಸಿರುವಂತಹ ಚಿಟ್ಚಾಟ್ ಇದೆ, ಬನ್ನಿ ನೋಡೋಣ. ಪ್ರಶ್ನೆ ಪತ್ರಿಕೆ ಸೋರಿಕೆ ಹಿನ್ನೆಲೆ ನೀಟ್ ಪರೀಕ್ಷೆ ರದ್ದಾಗಿರುವಂಥದ್ದು, ಈ ಬಗ್ಗೆ ಮಾತನಾಡಲು ಉನ್ನತ ಶಿಕ್ಷಣ ಸಚಿವರಾದಂಥ ಎಂಸಿ ಸುಧಾಕರ್ ಅವ್ರ ಜೊತೆ ಇರುವಂಥದ್ದು. ಸರ್, ಇವತ್ತು ನೀಟ್ ಪರೀಕ್ಷೆ ರದ್ದಾಗಿದೆ, ಇದ್ರ ಬಗ್ಗೆ ಏನು ಹೇಳ್ತೀರಿ ಸರ್? ನೋಡಿ, ಭಾಳ ಕಳವಳಕಾರಿಯಾಗಿರ್ತಕ್ಕಂಥ ಸುದ್ದಿ ಮತ್ತು ಭಾಳ ಮಕ್ಕಳು ಆತಂಕಕ್ಕೆ ಒಳಗಾಗ್ತಕ್ಕಂಥ ಒಂದು ಪರಿಸ್ಥಿತಿ. ಪದೇ ಪದೇ ಈ ರೀತಿ ಆಗ್ತಾ ಇರ್ತಕ್ಕಂಥದ್ದು ಬಹುಶಃ ಈ ಒಂದು ವ್ಯವಸ್ಥೆಯ ವೈಫಲ್ಯವನ್ನು ಎತ್ತು ತೋರಿಸ್ತದೆ. ಕೇಂದ್ರೀಕೃತವಾಗಿರ್ತಕ್ಕಂಥ ಪರೀಕ್ಷೆ ಮತ್ತು ನೀಟ್ನಲ್ಲಿರ್ತಕ್ಕಂಥ ನೀಟ್ ಒಂದು ಫಾರ್ಮೆಟ್ ಅಂತ ಏನು ಹೇಳ್ತೀವಿ, ಅದು ಬಹುಶಃ ಒಂದು ಲೋಪ ಇದೆ ಅಂತ ನಾನು ಹೇಳ್ತೇನೆ. ನಾವು ಪದೇ ಪದೇ ಇವತ್ತು ನಾವು ಇದರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ರಾಜ್ಯ ಸರ್ಕಾರ ನಾವು ಈಗಾಗಲೇ ಒಂದು ವಿಧಾನಸಭೆಯಲ್ಲಿ ನಾವು ಇದಕ್ಕೊಂದು ತೀರ್ಮಾನವನ್ನು, ಒಂದು ರೆಸೊಲ್ಯೂಷನ್ ಮಾಡಿ ಕೇಂದ್ರ ಸರ್ಕಾರಕ್ಕೆ ಕಳಿಸಿದ್ದೀವಿ, ನೀಟನ್ನು ಕೈ ಬಿಡಬೇಕು ಅಂತ. ಈಗ ಇದು ನೀಟು ಅಸ್ತಿತ್ವಕ್ಕೆ ಬಂದಿರತಕ್ಕಂಥದ್ದು ಸುಪ್ರೀಂ ಕೋರ್ಟ್ನ ಮಾರ್ಗದರ್ಶನದ ಮೇಲೆ, ಸೂಚನೆ ಮೇರೆಗೆ. ಆದರೆ ಇವತ್ತು ಬರೀ ನೀಟ್ನ ಅಂಕಗಳ ಆಧಾರಿತವಾಗಿ ಒಂದು ವೈದ್ಯಕೀಯ ಅಥವಾ ಸಂಬಂಧಿತ ಪ್ರವೇಶಾತಿ ಕಲ್ಪಿಸಿರೋದ್ರಿಂದ ಇಷ್ಟೆಲ್ಲ ಸಮಸ್ಯೆಗಳಿಗೆ ಕಾರಣ ಆಗ್ತಾ ಇದೆ. ಇದನ್ನು ದುರುಪಯೋಗ ಮಾಡಿಕೊಳ್ಳುವಂಥವ್ರು, ಯಾಕಂದರೆ ಇಲ್ಲಿ ಈ ಅಂಕ ಬಂದರೆ ಸಾಕು ನಮಗೆ ವೈದ್ಯಕೀಯ ಶಿಕ್ಷಣ ಸೀಟ್ ಬರುತ್ತೆ ಅಂತೇಳಿ ಇವತ್ತು ಮಕ್ಕಳು ಭಾಳಷ್ಟು ಜನ ಇವತ್ತು 12ನೇ ತರಗತಿ ಅಥವಾ PUC ಸೆಕೆಂಡ್ PUC ಆಗಿರುವಂಥವರು ಒಂದು ವರ್ಷ ಕೈ ಬಿಟ್ಟು ಬರೀ ನೀಟ್ಗಾಗಿ ಕೋಚಿಂಗ್ ತಗೊಳ್ತಾರೆ. ಎಷ್ಟು ಒತ್ತಡದಲ್ಲಿ ಇರ್ತಾರೆ ಮಕ್ಕಳು ಅಂತಕ್ಕಂಥದ್ದನ್ನು ನೋಡಬೇಕು. ಇಂಥ ಸಂದರ್ಭದಲ್ಲಿ ಈ ರೀತಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಮಾಡಿಕೊಂಡು ಹಣ ಗಳಿಸುವಂಥವರ ಒಂದು ಜಾಲ, ಇದರ ಪ್ರಶ್ನೆ ಪತ್ರಿಕೆ ಸೋರಿಕೆಯಿಂದ ನಮಗೆ ಸೀಟ್ ಸಿಗತ್ತೆ ಅಂತಕ್ಕಂಥ ಆ ಪ್ರಯತ್ನಕ್ಕೆ ಕೈ ಹಾಕ್ತಕ್ಕಂಥವರ ಸಂಖ್ಯೆ ವಿದ್ಯಾರ್ಥಿಗಳು ಇರ್ತಾರೆ. ಅದರಿಂದ ಇದು ಬಹಳ ಆತಂಕಕಾರಿ ವಿಚಾರ, ಆಘಾತಕಾರಿ ವಿಚಾರ ಮತ್ತು ಇದನ್ನು ಯಾರು ನಾವು ಮತ್ತೊಮ್ಮೆ ಇದು ಈ ರೀತಿ ಆಗ್ತದೆ ಅಂತಕ್ಕಂಥದ್ದನ್ನು ನಿರೀಕ್ಷೆ ಮಾಡಿರಲಿಲ್ಲ. ಇದು ಸಂಪೂರ್ಣವಾದ ಜವಾಬ್ದಾರಿ, ಇದರ ಹೊಣೆಗಾರಿಕೆ ಕೇಂದ್ರ ಸರ್ಕಾರ ಹೊರಬೇಕಾಗುತ್ತೆ. ಸರ್, ಇದನ್ನು ಈಗ ರದ್ದು ಮಾಡಿ ಎಕ್ಸಾಮ್ ಕೊಟ್ಟಿದ್ದಾರೆ. ಇದು ಕರ್ನಾಟಕ ಸ್ಟ್ಯಾಂಡ್ ಏನು? ಯಾಕೆಂದ್ರೆ ಇದು ಪ್ರತಿ ಬಾರಿ ಆಗೋದ್ರಿಂದ ವಿದ್ಯಾರ್ಥಿಗಳಿಗೆ ತುಂಬಾ ಸಮಸ್ಯೆ ಆಗ್ತಿದೆ ಅಂತ. ನೋಡಿ, ಕರ್ನಾಟಕದ ಸ್ಟ್ಯಾಂಡ್ ಏನು ಇರೋದಿಲ್ಲ ಇದರಲ್ಲಿ, ಯಾಕೆಂದ್ರೆ ಇದು ಎಲ್ಲ ರಾಜ್ಯಗಳಿಗೆ ಅನ್ವಯಿಸುತ್ತೆ. 22,05,000 ಜನ ಮಕ್ಕಳು ಪರೀಕ್ಷೆ ಬರೆದಿದ್ದಾರೆ. ಅವರು ಮತ್ತೊಮ್ಮೆ ಪರೀಕ್ಷೆ ಬರೀಲೇಬೇಕು. ಅವರು ವೈದ್ಯಕೀಯ ಸೀಟು ಸಿಗಬೇಕಾದ್ರೆ ಇದೊಂದೇ ದಾರಿ. ಯಾಕಂದರೆ ಸುಪ್ರೀಂ ಕೋರ್ಟ್ ನಿರ್ದೇಶನದ ಮೇಲೆ ಆಗಿರುವಂಥ ಕಾರಣದಿಂದ ಅವರು ವೈದ್ಯಕೀಯ ಸೀಟ್ ಪಡಿಬೇಕಾದ್ರೆ ಅದು ಅವ್ರಿಗೆ ಇಷ್ಟ ಇದೆಯೋ ಇಲ್ವೋ ಅನಿವಾರ್ಯವಾಗಿ ಪರೀಕ್ಷೆ ಬರೀಲೇಬೇಕು. ಆ ಪರೀಕ್ಷೆಯಲ್ಲಿ ಮತ್ತೆ ಉತ್ತಮ ಅಂಕ ಪಡಿಬೇಕು, ವೈದ್ಯಕೀಯ ಸೀಟು ಪಡೆಯುವಂಥ ಪ್ರಯತ್ನ ಆಗಬೇಕು. ಅದರಿಂದ ರಾಜ್ಯ ಸರ್ಕಾರದ ಪ್ರತ್ಯೇಕ ನಿಲುವು ಏನು ಇಲ್ಲಿ ಬರೋದಿಲ್ಲ. ಸರ್ಕಾರ ಮತ್ತೊಮ್ಮೆ ನಾವು ಪುನರುಚ್ಚರಣೆ ಮಾಡ್ತೀವಿ, ರಾಜ್ಯ ಸರ್ಕಾರ ಇದು ನೀಟನ್ನು ವ್ಯವಸ್ಥೆಯನ್ನು ನೀವು ರದ್ದು ಮಾಡಿ, ನೀವು ಸರ್ವೋಚ್ಚ ನ್ಯಾಯಾಲಯದ ಮುಂದೆ ಹೋಗಿ, ನಾವು ಪರೀಕ್ಷೆ ಮಾಡುವಂಥದ್ದಕ್ಕೆ ವಿಫಲ ಆಗ್ತಾ ಇದ್ದೀವಿ. ಇದು ಗೊಂದಲ ಬಹಳಷ್ಟು ನಿರಂತರವಾಗಿ ಸಾಗ್ತಾ ಇದೆ. ಇದರಿಂದ ದೊಡ್ಡ ಸಂಖ್ಯೆ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಒಂದು ರೀತಿ ಮಾನಸಿಕವಾಗಿ ಬಹಳಷ್ಟು ತೊಂದರೆ ಆಗ್ತಕ್ಕಂಥದ್ದು ಆಗ್ತಾ ಇದೆ. ಅದರಿಂದ ಆ ರಾಜ್ಯಗಳ ಮಟ್ಟದಲ್ಲೇ ಈ ಒಂದು ಪರೀಕ್ಷೆ ಆದರೆ ಉತ್ತಮ ಅಂತಕ್ಕಂಥದ್ದು ಕೇಂದ್ರ ಸರ್ಕಾರ ಈಗಲಾದರೂ ಎಚ್ಚೆತ್ತುಕೊಂಡು ಅವರು ಅಫಿಡವಿಟ್ ಫೈಲ್ ಮಾಡಿದ್ರೆ ಖಂಡಿತ ಇದನ್ನು ಸುಪ್ರೀಂ ಕೋರ್ಟ್ ಅವರು ಅದನ್ನು ಎಲ್ಲ ರೀತಿಯಲ್ಲಿ ಅದನ್ನು ಅಧ್ಯಯನ ಮಾಡಿ ಪರೀಕ್ಷೆ ಅವರು ಕೂಡ ವರದಿಗಳನ್ನು ತರಿಸ್ಕೊಂಡು ಒಂದು ತೀರ್ಮಾನ ಮಾಡಲಿಕ್ಕಾಗತ್ತೆ ಮತ್ತು ಮಕ್ಕಳಿಗೆ ಈ ಆಗ್ತಾ ಇರ್ತಕ್ಕಂಥ ತೊಂದರೆಯನ್ನು ತಪ್ಪಿಸುವಂಥದ್ದಕ್ಕೆ ಸಾಧ್ಯ ಆಗುತ್ತೆ. ಸರ್, ಎಲ್ಲ ಒಂದು ಕಡೆ ಇತಿಹಾಸ ಪ್ರತಿ ಬಾರಿ ಆಗೋದ್ರಿಂದ ಪೋಷಕರಿಗೂ ಮತ್ತು ವಿದ್ಯಾರ್ಥಿಗಳ ನೀಟ್ ಮೇಲೆ ಇರುವಂತಹ ಗೌರವ ಅಥವಾ ಅದರ ಮೇಲಿನ ಪ್ರಾಮುಖ್ಯತೆ ಕಡಿಮೆ ಆಗುತ್ತಾ ಅಂತ? ನೋಡಿ, ಖಂಡಿತ ಈ ಪರೀಕ್ಷಾ ವ್ಯವಸ್ಥೆ ಮೇಲೆ ಪೋಷಕರಿಗಾಗ್ಬೋದು ವಿದ್ಯಾರ್ಥಿಗಳಿಗಾಗ್ಬೋದು ನಂಬಿಕೆ ಹೋಗುತ್ತೆ. ಆದರೆ ಇದಕ್ಕೆ ಪರ್ಯಾಯ ಏನು? ಪರ್ಯಾಯ ಅನ್ನೋದಕ್ಕೆ ನಾನು ಪರ್ಯಾಯ ಇವತ್ತು ಸರ್ವೋಚ್ಚ ನ್ಯಾಯಾಲಯದ ಮುಂದೆ ಹೋಗಬೇಕು,
ಈ ರೀತಿ ಗೊಂದಲಗಳಾಗ್ತಾ ಇದ್ದಾವೆ. ಇದು ಬದಲಾಯಿಸಬೇಕು ಅಂತಕ್ಕಂಥದ್ದನ್ನ ಕೇಂದ್ರ ಸರ್ಕಾರ ಒಪ್ಕೋಬೇಕಾಗತ್ತೆ. ಒಪ್ಕೊಂಡು ಅದನ್ನ ಅವರ ಮುಂದೆ ಇಟ್ಟರೆ ಖಂಡಿತ ಇದಕ್ಕೆ ಒಂದು ಪರಿಹಾರ ಸಿಗತ್ತೆ. ರಾಜ್ಯಗಳ ಮಟ್ಟದಲ್ಲಿ ವಿಕೇಂದ್ರೀಕೃತ ಪರೀಕ್ಷಾ ವ್ಯವಸ್ಥೆ ಜಾರಿಯಾಗಬೇಕು. ಈ ಕೇಂದ್ರೀಕೃತ ವ್ಯವಸ್ಥೆ ಬಿಟ್ಟು ವಿಕೇಂದ್ರೀಕೃತ ವ್ಯವಸ್ಥೆ ಆಗಬೇಕು. ಆ ರಾಜ್ಯಗಳ ಮಟ್ಟದಲ್ಲೇ ಪರೀಕ್ಷೆಗಳಾಗಬೇಕು. ಸಂಖ್ಯೆ ಯಾವತ್ತೂ ಕಮ್ಮಿ ಆಗುತ್ತೆ. ಆ ರಾಜ್ಯಗಳ ಮಟ್ಟದಲ್ಲಿ ಆದಾಗ ಎಲ್ಲರೂ ಆಲ್ ಇಂಡಿಯಾ ಕೋಟಾ ಬೇಕಾದಂಥವರು ಪ್ರತ್ಯೇಕವಾಗಿ ಆಲ್ ಇಂಡಿಯಾ ಕೋಟಾ ಪರೀಕ್ಷೆ ಮಾಡಬೇಕಾಗುತ್ತೆ. ಅವ್ರಿಗೆ ಮಾತ್ರ ಕಮ್ಮಿ ಸಂಖ್ಯೆಗೆ ಪರೀಕ್ಷೆ ಮಾಡಿದಾಗ ಈ ರೀತಿ ಗೊಂದಲ ಸೃಷ್ಟಿಯಾಗಲ್ಲ. ಆ ರಾಜ್ಯಗಳಲ್ಲಿ ಸೀಟ್ ಬಯಸ್ತಕ್ಕಂಥವ್ರು ಆ ರಾಜ್ಯ ಮಟ್ಟದಲ್ಲೇ ಪರೀಕ್ಷೆಯನ್ನು ಬರೆದು ಆ ರಾಜ್ಯದಲ್ಲೇ ಸೀಟ್ ಪಡೆಯುವಂಥದ್ದು ಉತ್ತಮ ಆಗುತ್ತೆ ಮತ್ತು ಸುಲಭ ಆಗುತ್ತೆ. ಒಂದು ಪರೀಕ್ಷೆಗಳಲ್ಲಿ ಯಾವುದೇ ರೀತಿ ಗೊಂದಲಕ್ಕೆ ಅವಕಾಶ ಇಲ್ಲದೆ ಪರೀಕ್ಷೆಗಳು ಮಾಡುವಂಥದ್ದಕ್ಕೆ ಸುಸೂತ್ರವಾಗಿ ನಡೆಯುವಂಥದ್ದಕ್ಕೆ ಸಾಧ್ಯ ಆಗುತ್ತೆ. ಕೊನೆ ಪ್ರಶ್ನೆ, ಇವತ್ತು ಸಿಬಿಐಗೂ ಕೂಡ ಕೊಡ್ತಿದ್ದಾರೆ ಕೇಂದ್ರ ಸರ್ಕಾರ, ಏನು ಹೇಳ್ತೀರಿ ಸರ್? ನೋಡಿ, ಈಗ ಪರೀಕ್ಷೆ ರದ್ದಾಯಿತು, ಮಕ್ಕಳು ಮತ್ತೆ ಪರೀಕ್ಷೆ ಬರೆಯುವಂಥದ್ದು ತಪ್ಪಿದ್ದಲ್ಲ. ಸಿಬಿಐ ಕೊಟ್ರೇನು ಇನ್ನೊಬ್ರು ಕೊಟ್ರೇನು ಇದರಿಂದ ಉಪಯೋಗ ಏನಂದ್ರೆ ಯಾರು ಇದರಲ್ಲಿ ಭಾಗಿಯಾಗಿದ್ದಾರೆ ಅವ್ರನ್ನ ಪತ್ತೆ ಹಚ್ತಾರೆ. ಅಕಸ್ಮಾತ್ ಪತ್ತೆ ಹಚ್ಚಿ ಏನು ಕ್ರಮ ಆಗುತ್ತೆ? ಈಗ ಹಿಂದೆ ಎಲ್ಲ ಆಯ್ತು, ಏನಾಯ್ತು? ಇದನ್ನ ಮತ್ತೆ ಮಾಡುವಂಥವ್ರು ತಪ್ಪೋದ್ರ? ನಿರಂತರವಾಗಿ ಸಾಕ್ತಾ ಇದೆಯಲ್ಲ, ಮತ್ತೆ ಇದನ್ನ ಮಾಡ್ತಾ ಇದ್ದಾರಲ್ಲ. ಅಂದ್ರೆ ಕಾನೂನು ಬಗ್ಗೆ ಯಾರಿಗೂ ಅವರಿಗೆ ಗೌರವ ಇಲ್ಲ. ಕಾನೂನಿನಲ್ಲಿ ಇರ್ತಕ್ಕಂಥ ನಿಯಮಗಳಲ್ಲಿ ಅವರಿಗೆ ಕಠಿಣವಾದಂಥ ಶಿಕ್ಷೆಗಳು ಕೊಡುವಂಥದ್ದಕ್ಕೆ ಅವಕಾಶ ಇಲ್ಲ. ಬಹುಶಃ ಕಠಿಣವಾದಂಥ ಶಿಕ್ಷೆ ಕೊಡ್ತಕ್ಕಂಥ ಒಂದು ಕೆಲಸ ಆಗಬೇಕಾಗುತ್ತೆ. ಈ ಕೆಲಸ ಮಾಡಿದ್ರೆ ನಾಳೆ ನಮಗೆ ಭವಿಷ್ಯತ್ತಿಲ್ಲ ಅಂತಕ್ಕಂಥದ್ದು ನಾವು ಆ ಒಂದು ಸಂದೇಶ ಹೋಗಬೇಕಾಗುತ್ತೆ. ಇವೆಲ್ಲ ಕೇಂದ್ರ ಸರ್ಕಾರ ಮಾಡಬೇಕಾಗುತ್ತೆ. ಅದರಿಂದ ಸಿಬಿಐ ಎನ್ಕ್ವೈರಿ ಮಾಡೋದ್ರಿಂದ ಮಕ್ಕಳಲ್ಲಿ ಇರ್ತಕ್ಕಂಥ ಒತ್ತಡ ಇರ್ಬೋದು, ಪರೀಕ್ಷೆ ಬರೀಲೇಬೇಕು, ವೈದ್ಯಕೀಯ ಶಿಕ್ಷಣ ಸೀಟ್ ಪಡಿಲೇಬೇಕು ಅಂತಕ್ಕಂಥ ಇಚ್ಛೆ ಇರೋಂಥವರ ಆತಂಕ ಅಥವಾ ಅವರು ಏನು ಒಂದು ಭಯದ ಒಂದು ಪರಿಸ್ಥಿತಿ ಇರ್ತದೆ, ಅದನ್ನು ತಪ್ಪಿಸುವಂಥದ್ದಕ್ಕೆ ಸಾಧ್ಯ ಇಲ್ಲ. ನಾನು ಆ ವಿದ್ಯಾರ್ಥಿಗಳಲ್ಲಿ ವಿನಂತಿ ಮಾಡ್ಕೊಳ್ತೇನೆ, ಇದು ತಪ್ಪಿದ್ದಲ್ಲ, ಇದು ತಮ್ಮ ತಪ್ಪಲ್ಲ, ಇದು ವ್ಯವಸ್ಥೆಯಲ್ಲಿ ಆಗಿರ್ತಕ್ಕಂಥ ಲೋಪ. ಇದನ್ನು ಬದಿಗೊತ್ತಿ ಯಾವುದೇ ಒತ್ತಡ ರಹಿತವಾಗಿ ತಾವು ಮತ್ತೊಮ್ಮೆ ಪರೀಕ್ಷೆ ಬರಿಬೇಕು ಮತ್ತು ಉತ್ತಮ ಅಂಕಗಳನ್ನು ಗಳಿಸಿ ತಮ್ಮ ಆಸೆಯನ್ನು ತಾವು ನೆರವೇರಿಸ್ಕೋಬೇಕು ಅಂತಕ್ಕಂಥ ಒಂದು ಸಂದೇಶವನ್ನು ಕೊಡ್ಲಿಕ್ಕೆ ಬಯಸ್ತೇನೆ. ಇಷ್ಟು ಸಚಿವರಾದಂತಹ ಎಂ. ಸುಧಾಕರ್ ಅವರ ಮಾತು. ಕ್ಯಾಮರಾ ಪರ್ಸನ್ ಲಕ್ಷ್ಮಣ್ ಜೊತೆ KS ಮಾರುತಿ ನಾಯ್ಕ, ಫ್ರೀಡಂ ಟಿವಿ, ಬೆಂಗಳೂರು.